ಸುಮ್ಯಕ್ಕ, ನೀನ್ ಯಾಕೆ ನನ್ನ ಮಾತು ನಂಬ್ತಿಲ್ಲ? ಮನೇಲಿ ಎಲ್ಲರೂ ಪರಶು ಅಣ್ಣನ ನಂಬಿರ್ಬಹುದು, ಅದರಿಂದ ತೊಂದರೆ ಇಲ್ಲ. ಆದ್ರೆ ನೀನು, ನನಗೆ ನಿನ್ ಬಗ್ಗೆನೇ ಭಯ ಅಕ್ಕ. ನೀನ್ ತಪ್ಪು ತಿಳ್ಕೊತಾ ಇದ್ಯಾ. ಪರಶು ಅಣ್ಣ ಸರಿ ಹೋದ್ರೆ ನನಗೆ ಖುಷಿ ಆಗಲ್ವಾ? ನಿನ್ ಸಂಸಾರ ಚೆನ್ನಾಗಾದ್ರೆ ನಿನ್ಗಿಂತ ನಾನೇ ಖುಷಿ ಪಡ್ತೀನಿ. ಆದ್ರೆ ಪರಶು ಅಣ್ಣ ಒಳ್ಳೆಯವರಾಗಿದ್ದಾರೆ ಅಂತ ಎಲ್ರಿಗೂ ಅನ್ಸಿ ನನಗ್ ಮಾತ್ರ ಅನ್ನಿಸ್ತಿಲ್ಲ ಅಂದ್ರೆ ನನ್ನಲ್ಲೇ ಏನಾದ್ರೂ ತಪ್ಪಿದ್ಯಾ? ನನ್ನ ದೃಷ್ಟಿನೇ ಸರಿ ಇಲ್ವಾ? ಏನು ಬಹಳ ದೊಡ್ಡ ವರ ಕೇಳ್ತಾ ಇದೀಯಾ? ನಾನು ಎಷ್ಟೇ ದೊಡ್ಡ ವರ ಕೇಳಿದ್ರು ನನ್ನ ಗಣೇಶ ನನಗೆ ಕೊಟ್ಟೆ ಕೊಡ್ತಾರೆ. ನನಗೂ ಒಂದು ವರ ಬೇಕು, ನನ್ನ ಪರವಾಗಿ ಕೇಳು. ಸ್ವಲ್ಪ ಇರಿಪ್ಪ, ನನ್ನ ಲಿಸ್ಟೇ ದೊಡ್ಡದಿದೆ. ನಾನು ಅವ್ರೆಲ್ಲರ ಪರವಾಗಿ ಕೇಳ್ಕೋಬೇಕು. ನಿನ್ ದೇವರು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನೀನೆಂತೂ ಕೊಡ್ಬೋದಲ್ಲ? ನಾನಾ? ಏನು? ನಿನ್ನೆ ಮಾತಾಡ್ಕೋತಿದ್ವಲ್ಲ, ಆಗ ಹೊಳಿತು. ಅಮೃತ ಮದುವೆ ಆಗಿ ಹೊರಟೋಗ್ತಾಳೆ. ಬೆಳೆಯೋ ಮಗು ತೇಜಸ್ವಿನಿಗೆ ಜೊತೆ ಬೇಕಲ್ಲ, ಅದಕ್ಕೆ ತಂಗಿನೋ ತಮ್ಮನೋ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲ. ಏನ್ ಹೇಳ್ತಿದ್ದೀರಾ? ಯಾಕಾಗಬಾರ್ದು? ಮರೆಯಲ. ಹೋಗಿಪ್ಪ. ನನ್ನ ಎಲ್ಲ ಆಸೆಗಳಿಗೂ ಅಡ್ಡ ಬಂದೆ ನೀನು. ಆಸ್ತಿನ ಹತೋಟಿಗೆ ತಗೋಬೇಕು ಅಂತೀನಿ, ಬಿಡ್ಲಿಲ್ಲ. ನರಸಿಂಹನ್ನ ಮುಗಿಸಿಬಿಡೋಣ ಅಂತಿದ್ದೆ, ಬಿಡ್ಲಿಲ್ಲ. ಸ್ವತಂತ್ರವಾಗಿ ಹಾರಾಡ್ಕೊಂಡಿರೋಣ ಅಂತಿದ್ದೆ, ಬಿಡ್ಲಿಲ್ಲ. ನಿನ್ನನ್ನೇ ಬಳಸ್ಕೊಂಡು ಸಂಪೂರ್ಣವಾಗಿ ಸಾಧಿಸ್ತೀನಿ ನಾನು. ಇವಳು ಶ್ರೀಮತಿ ವನಿತಾ ಪರಶುರಾಮ್. ಅದಕ್ಕೆ ನೀನು ಇಲ್ಲ ಆಗ್ಬೇಕು. ಆಗೋದೆಲ್ಲ ಒಳ್ಳೇದಕ್ಕೆ. ಏನೋ ಹೋಯ್ತು ಅಂತ ಕೊರಗ್ತಾ ಇದ್ದೆ, ಆದ್ರೆ ಈಗ ಇನ್ನೇನೋ ಸಿಕ್ತು. ಸಿಟ್ಟೆಲ್ಲ ಕರ್ಗೋಯ್ತು. ಏನ್ ಸಿಕ್ತು ಮೇಡಮ್? ಅದೆಲ್ಲ ನಿನಗ್ ಬೇಡ ಬಿಡು, ನಮ್ಮನೆ ಒಳಗಿನ ವಿಷಯ. ಹೇಳು ನಿಮ್ ಮೇಡಮ್ಗೆ, ಅವ್ರಿಗೆ ಬೇಕಾಗಿರೋಂಥ ನಮ್ಮನೆ ವಿಷಯ ನನಗೆ ಗೊತ್ತಿದೆ ಅಂತ. ಬೇಕಿದ್ರೆ ನನ್ನೇ ಕೇಳು ಅಂತ ಹೇಳು. ಅಯ್ಯೋ ದೇವ್ರೇ, ಅಯ್ಯೋ ಯಾಕಮ್ಮ ಯಾಕಮ್ಮ ಈ ಪಾತ್ರೆ ಎಲ್ಲ ಹಡ್ಕೊಂಡು ಕೂತ್ಬಿಟ್ಟಿದ್ಯಾ ನೀನು? ಸುಮಿ ಸುಮಿ, ಯಾಕಮ್ಮ ಏನಾಯ್ತಮ್ಮ? ಅಯ್ಯೋ ಅಳಿಯಂದ್ರಲ್ಲಮ್ಮ ಹೋದ್ರು. ಅಯ್ಯೋ ದೇವ್ರೆ, ಯಾಕಮ್ಮ ಹೀಗೆ ಮಾಡ್ಕೊಂಡ್ಬಿಟ್ಟೆ? ಸದ್ಯ ಸದ್ಯ ಬಂದಿಲ್ಲ. ಸುಮಿ ಸುಮಿತ್ರನನ್ನ ಕೊಲ್ಲೋದು ಬರ್ತಿದ್ದಾರೆ. ಅಯ್ಯೋ ಮೋಸ, ಮೋಸಗಾರ ನೀನು, ಚಂಡಾಲ. ಇವರು ಮತ್ತ ವನಿತಾ ಇಬ್ರು ಸೇರ್ಕೊಂಡು ನನ್ನ ಹುಚ್ಚಿ ಅಂತ ಮಾಡಿ. ನೋಡಿ ಮಾಮ, ಅವಳು ಯಾವತ್ತೋ ಸತ್ತು ನರಕದಲ್ಲಿದ್ದಾಳೆ, ಇವಳಿನ್ನು ನರಕನ. ನೀನು ನಮ್ದವ್ರಿಗೆ ನರಕ. ಬನ್ನಿಪ್ಪ, ಆ ವನಿತಾ ಅದೇ ರೂಮ್ ನಲ್ಲಿದ್ದಾಳೆ. ನಾನೇ ನನ್ನ ಕಣ್ಣಾನ ನೋಡಿದ್ದೀನಿ. ಬನ್ನಿಪ್ಪ, ಬನ್ನಿಪ್ಪ. ಇಲ್ಲೇ ಇದ್ದಾರಪ್ಪ ಅವರು. ತುಂಬಾ